ಕುಕುಮ ತೊಂಬೋ. ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ನಾವು ಚಲೋ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಎಲ್ಲರೂ ಬರ್ತಡೇಕ್ಕೆ ಭಾಳ ಜನ ವಿಶ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು 2ನೇ ತಾರೀಕು, 3ನೇ ತಾರೀಕು, 3ನೇ ತಾರೀಕು ಶೀನುನ ಬರ್ಡೇ ನಿನ್ನೆನೇ ಇತ್ತು. ವಿಶ್ ಮಾಡಿದ್ದಾರೆ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ವಿಡಿಯೋಗಳಿದ್ದು, ಹಂಗಾಗಿ ನಿನ್ನೆ ಜಾಸ್ತಿ ವಿಡಿಯೋ ಮಾಡಿಲ್ಲ. ಮೆನಿ ರಿಟರ್ನ್ಸ್ ಆಫ್ ದ ಡೇ ಶೀನು ಡಾರ್ಲಿಂಗ್. ವಾ, ಶೀನು ಡಾರ್ಲಿಂಗ್ ನಮ್ಮ ತಂಗಿ ಮಗಳಿಗೆ ರೀ, ಶೀನುಗೆ ಬರ್ಡೇ ಐತಿ. ಆಕಿ ಇಬ್ರು ಒಂದೇ ದಿನ ಹುಡ್ತಾರ, ಭಾಳ ಐತಿ. ನಮ್ಮ ಪಿಲ್ಲು 1 ತಾರೀಕು ಹುಡ್ತೀವಿ ನವೆಂಬರ. ಆಕಿನೂ 1 ತಾರೀಕಿಗೆ ಹುಡ್ತಾಳ ಅಂತ ಭಾಳ ಅನ್ಸಿತ್ರಿ. ಆಕಿ ನವೆಂಬರ್ 2ನೇ ತಾರೀಕು ಹುಡ್ದವಳು. ಆಕಿ 1 ತಾರೀಕು, ಆಕಿ 2ನೇ ತಾರೀಕು. ಸೊ ಅವತ್ತು ಹುಟ್ಟಿದ್ರೆ ಭಾಳ ಖುಷಿ ಆಗ್ತಿತ್ತು. ಇಬ್ರು ಅಕ್ಕ ತೆಗೆದ್ರೆ ಒಂದೇ ದಿನ ಹುಟ್ಟ್ಯಾರ ಅಂತ ಹೇಳಿ. ಈ ದಿನ ಎಲ್ಲಿಗೆ ಹೊಂಟಾನಂದ್ರಿ? ತಯಾರಾಗಿ ಗುಲ್ಬರ್ಗ ಹೊಂಟಾನ್ರಿ ಫ್ರೆಂಡ್ಸ್. ಯಾಕೆ ಹೊಂಟಿಯಪ್ಪ? ಗುಲ್ಬರ್ಗ ಹೊಂಟಿಲ್ಲ, ಕಲಬುರ್ಗಿ ಹೊಂಟಿನಿ. ಗುಲ್ಬರ್ಗ ಹೊಂಟಿಲ್ಲ ಫ್ರೆಂಡ್ಸ್. ನಾ ಗುಲ್ಬರ್ಗ ಹೊಂಟಿಲ್ಲ, ಕಲಬುರ್ಗಿ ಹೊಂಟಿನ್ರಿ. ಕಲಬುರ್ಗಿ ಎಲ್ಲಿ ನೀ? ಬರ್ತಾವದ್ ಕೊಟ್ಟಿನ್ರಿ. ಬರ್ತದ ಹೊಂಟಿ ಗುಲ್ಬರ್ಗ. ನಮ್ ಮುಂದೆ ಹಳ್ಯಾಂದ್ರು ಮುದ್ದಿನ ಹಳ್ಯಾಂದ್ರಿ. ಇದು ಕಿಲ್ಲಿಗ ರೀ. ಇದು ಮಿಸ್ಟೇಕ್ ಹೊಡ್ತಿಗಂದ್ ಊಟನ. ಇದೊಂದ್ ಸ್ವಲ್ಪ ಏನೋ ಮಿಸ್ಟೇಕ್ ಆಗ್ಯದ್ರಿ. ಇನ್ನೊಂದ್ ಸ್ವಲ್ಪ ಅಡ್ರೆಸ್ ಏನೋ ಒಂದ್ ಸ್ವಲ್ಪ ಮತ್ತೆ ಇದು ಆಗ್ಯದ್ರಿ. ಅದಕ್ಕೆ ಹೋಗಿ ಒಂದ್ ಸ್ವಲ್ಪ ಹೋಗಿ ಅವ್ರಿಗೆ ಭೇಟಿಯಾಗಿ ಮಾಡಿ ಒಂದ್ ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡ್ ಬರ್ಬೇಕ್ರಿ. ಇವತ್ತು ಹೋಗಿ ಅಲ್ಲಿ ಅವ್ರ ಕೂಡ ಮಾತಾಡಿ ಮಾಡಿ ಗುಲ್ಬರ್ಗ ಒಂದಿನ ಮುಖ ಮಾಡಿ ಮರ್ದಿವ್ಸ ಬಂದು ಮತ್ತೆ ಇಂಥ ಸಿಕ್ಕ ಹೊಡ್ಕೊಂಡ್ ಬರ್ಬೇಕ್ರಿ. ಸಿಕ್ಕ ಹೊಡ್ಕೊಂಡ್ ಬರ್ಲೇ ನಮ್ಮ ಮನಿ ಬಿಟ್ಟು ಹೊರಗೆ ಹಾಕ್ತಂದ್ರಿ. ಗ್ಯಾರಂಟಿ. ಯಾಕಂದ್ರೆ ಭಾಳ ಸಲ ತಿರುಗಿಡನ್ರ. ಈ ಸಲ ಆಲಿರ ಮನಿ ಬಿಟ್ಟಿದ್ರು ಕೂಡ ನಾನು ಹೊರಗೇರಿ ಸೀದಾ ಇನ್ನೇನು ಹೊರಗೆ. ಅದು ಯಾವಾಗ ರಿಪೇರಿ ಚಂದ ಮಾಡ್ಕೊಂಡ್ ಬರ್ತಾನ, ಅದು ಬರ್ತ್ ಸರ್ಟಿಫಿಕೇಟ್ ವಿರಾಜಂದು ಅಲ್ಲಿ ತನ ಇವ ಹೊರಗೆ. ನಮ್ಮ ಮನೆ ಬರೋದಿಲ್ಲ ಅಲ್ತನ. ನಾ ಹೋದೊಳಗೆ ಆಯ್ತು ಐಸೋ ಫೋನ್ ಹಚ್ಚಿ ಮಾತಾಡಿ ಅದೇ ನೋಡಕತ್ತಾಳಕ್ಕೆ ನಾ ಹೋಗದೆ. ನೀ ಆಯ್ತು ಆಕೆ ಆಯ್ತು ಇಬ್ರು ಅದೇ ಅದು ಭಾಳ. ನಮ್ 3 ಮಂದಿ ನಮ್ ಅಕ್ಕ ತಂಗಿದೆ. ಇದು ನಮ್ಮ ಅವ್ರಿ ಫಸ್ಟ್ ಅವ್ರಿ, ಆಮೇಲೆ ಅಕ್ಕರಿ. ಈಗ 3 ಮಂದಿ ಏನ ಡ್ರೈವರ್ ಸಿಕ್ಕಾರಿ. ಚಂತಾರ 3 ಮನೆಗಿರಲ್ರಿ. ಚತ್ ಉಂಡಿದಿ, ಊಟ ಆಯ್ತು, ಏನ್ ಮಾಡ್ತಿದಿ? ಇದೇ ರೀ ಕೆಲಸಿಲ್ಲ ಬಗ್ಗಿಸಿಲ್ಲ. ಐಸು ಅಂತ ಕೇಳಕ್ ಹೋಗ್ಬಿಡ್ರಿ. ಅಕ್ಕ ಹೇಳಿ ಅಕ್ಕ ಅಕ್ಕ ಅಕ್ಕಿರಿ. ಈಕಿ ಏನ್ ಮಾಡ್ತೇ ಐಸು? ಮಾಮಾರ ಮನ್ಯಾಗ. ಇಲ್ಲ ಏನಿಲ್ಲ, ಮಾಮಾರ ಮನ್ಯಾಗ. ಮಾಮ ಮನ್ಯಾಗ ಇರೋದು ಮುಗಿದ್ ಕಟ್ಟೇರಿ, ಮನ್ಯಾಗ ಇರ್ಲಿಲ್ಲ ಮುಗಿದ್. ಈಕಿ ಐಸು ಮಾಮ ಮನೆಗಾರೆ ಮುಗಿದ್ ಕಟ್ಟೆ. ಹಿಂಗಾರ ರೀ ಇಬ್ರು ರೀ. ಆಕಿ ಇನ್ನೊಬ್ಬ ಹಚ್ಚಲ್ರಿ, ಹಿಂಗೆ ಕಮ್ಮಿ ರೀ. ಇವ್ರ ಇಬ್ಬರದು ಬಾಡ್ರಿ. ಈಗ ನೋಡ್ರಿ ನಾ ಟೈಮ್ ಆಗಿದ್ರೆ 1:15 ರೀ. ಈಗ ಹಚ್ಚುತ್ತಾಳ್ರಿ ಆಕಿ. ಟೈಮ್ 1:15 ಆಗ್ಯದ್ರಿ. ಕಾಣಿಸಲ್ರಿ ಟೈಮ್ 1:15 ಆಗ್ಯದ್ರಿ. ಈಗ ನಾವ್ ಕಾಲು ಹಿಂಗ್ ಇಡೋದ್ ನೋಡ್ತಾರ್ರಿ ಅಲ್ಲಿ ಗೇಟ್ ದಾಟದಲ್ರಿ. ಐಸು ಏನ್ ಮಾಡ್ತೀರಿ? ಹೋಗ್ಯಾನ ಕರಿಬೇರ ಉಂಡಿದಿ ಐಸು ಹಿಂಗ್ ಮಾಡ್ತಾರ್ರಿ. ಬರ್ರಿ ಫ್ರೆಂಡ್ಸ್ ಮಾತಾಡಮ್ರಿ. ಇದು ಸ್ವಲ್ಪ ಅರ್ಜೆಂಟ್ ಕೆಲಸ ಹೋಗ್ಬೇಕಂತ. ನಮ್ಮ 3 ಮಂದಿ ಆಗ್ತಂಗಿದಾರ, ಗಂಡದವ್ರ ಡ್ರೈವರ್ ಅದಾರ. ಹಂಗಾಗಿ ಅವ್ರ ಟ್ರಿಪ್ ಹೋಗೋಣ ಮಾತಾಡ್ತೀವಿ. ಅದಕ್ಕೆ ಅಟ್ ಕಿಂಡಲ್ ಮಾಡ್ತಾನ ನಮ್ಗ. ಇದು ಇದೊಂದ್ ಸ್ವಲ್ಪ ಕೆಲಸ ಅದ್ರಿ. ಇದು ನಮ್ ಸಣ್ಣ ಹಳೆ ಅಂದ್ರಿ. ಇದು ನಮ್ ಮುದ್ದಿನ ಹಳೆ ಅದ್ರಿ. ಇದು ನನ್ನೇ ಆಗ್ಯದ ತೋರಿಸಿದೇವಲ್ಲ ಮತ್ತೆ ಇದು ನಡೆಯದ. ಯಾಕ್ರಿ ಫ್ರೆಂಡ್ಸ್, ಯಾವಾಗ ಒಳ್ಳೆಯವ್ರಿಗೆ ಭಾಳ ಕಾಡ್ತಂತ. ಒಳ್ಳೆಯವನ ಅದಕ್ಕೆ ಭಾಳ ಕಾಡ್ತಾರ. ವಿರಾಜ ಭಾಳ ಒಳ್ಳೆಯವನ, ಅದಕ್ಕೆ ಅವನಿಗೆ ಕಾಡ್ತ ಭಾಳ. ಕರೀರಿ ಫ್ರೆಂಡ್ಸ, ಅವ್ದು ಭಾಳ ಕಾಡಾಗತ್ತದ. ಆಧಾರ್ ಕಾರ್ಡ್ ಆಗ್ಯದತ್ತ. ಮೊನ್ನೆ ನಿಮ್ಗೆ ವಿಡಿಯೋದಾಗ ಹೇಳಿನ. ಆಯ್ತು, ಆಧಾರ್ ಕಾರ್ಡ್ ಅದು ರಿಜೆಕ್ಟ್ ಆಗ್ಯದತ್ತ. ಯಾಕಂದ್ರೆ ಎಲ್ಲ ಪರ್ಫೆಕ್ಟ್. ಈಗ ಅಡ್ರೆಸ್ ಇಲ್ಲ ಅಂತ ಆಗಿತ್ತು ರೀ. ಆನ್ಲೈನ್ ಇಲ್ಲ ತೆಗಿತ್ತು. ಭಾಳ ಕಾರಣದಿಂದ ಎಲ್ಲ ರಿಜೆಕ್ಟ್ ಆಗಿತ್ತು ಅವ್ನ ಆಧಾರ್ ಕಾರ್ಡ. ಯಾಕ ಬರೀ ಈ ಸಲ ಇದಕ್ಕೆ ರಿಜೆಕ್ಟ್ ಆಗ್ಯದ ನೋಡ್ರಿ. ಇದು ಬ್ಲ್ಯಾಕ್ ಅದ ರೆಡಿ. ಇದು ಬರ್ತ್ ಸರ್ಟಿಫಿಕೇಟ್ ಅದ್ರ ಒಂದು. ಇದು ಪೂರಾ ಇದು ಬ್ಲ್ಯಾಕ್ ಅದ ನೋಡ್ರಿ. ಇಲ್ಲಿ ಸೈಡಿಗೆ ಇದಕ್ಕೆ ಏನಂತಾರ? ಪ್ರಿಂಟ್ ಮಿಸ್ಟೇಕ್ ಆಗ್ಯದ್ರಿ. ಮಿಸ್ಟೇಕ್ ಖರಾಬ್ ಆಗ್ಯದ್ರಿ. ಅದ್ರದಿಂದ ಆಧಾರ್ ಕಾರ್ಡ್ ಹೊಂಟಲ್ ಆಗ್ಯದ್ರಿ. ಅವ್ರ ರಿಸಲ್ಟ್ ಆಗತ್ತಾರ ಆಧಾರ್ ಕಾರ್ಡ್. ಇನ್ನೊಂದೊಳಗೆ ಆಧಾರ್ ಕಾರ್ಡ್ ಏನಾಗ್ಯದ ಸೋಲಾಪುರ ಇದ್ದಿದ್ರಿ. ಸೋಲಾಪುರ ಬರ್ದಾರ ಅವರು. ಸದ್ಯಾಪುರದ ಬರ್ದಾರ ನೋಡಿ. ಸದ್ದಾಪುರ ಅದಕ್ಕೆ ಅಳಗಿಸ್ಬೇಕ್ರಿ. ಅದಕ್ಕೆ ಅಳಗಿಸ್ಬೇಕು. ಮತ್ತೆ ಇನ್ನೊಂದಿನ ಚಿಕ್ಕ ಹೊಡ್ಯದ್ರಿ. ಅದ್ರ ಚಿಕ್ಕ ಇದು ತಹಸೀಲ್ ಆಫೀಸ್ ರೀ. ಗುಲ್ಬರ್ಗ ತಹಸೀಲ್ ಆಫೀಸ್ ಒಂದ್ ಸಿಕ್ಕ ಬರ್ತಾರ. ಸಿಕ್ಕ ಹೊಡ್ಕೊಂಡ್ ಬಂದೇವ್ರಿ. ಇದು ಗುಲ್ಬರ್ನಾಗ ಹುಟ್ಟ್ಯಾನ ಅಂತ ಕಿಸಿನ್ ಪ್ರೂಫ್ ರೀ ಅದು. ಹಾ ರೀ. ವಿರಾಜ ಸ್ಕೂಲ್ ಟೀಚರ್ ಏನೋ ಬರ್ತಾರ ಮೆಸೇಜ್. ಅವ್ರದೇ ನಮ್ದು ವಿರಾಜ ಟೀಚರ್ ಅಂತ ಫೋನ್ ಹಚ್ಚಿ ತಿರ್ಲಾಗತ್ತಾಳ್ರಿ. 1:15 ಆಲತ್ತ. ನಿನಗೆ ಟೈಮ್ ಆಲತ್ತ. ಹೋಗ್ತೀನ್ರಿ. ಬಾಯ್ ರೀ. ನಾಳೆ ಇವತ್ತು ಗುಲ್ಬರ್ಗ ಸಿಕ್ಕರ ಹಾಯ್ ಏನ್ರಿ. ನಾನು ಗುಲ್ಬರ್ಗದಾಗ ಗುಲ್ಬರ್ಗ ಹೊಂಟ್ರ ನೋಡ್ರಿ. ಗುಲ್ಬರ್ಗಕ್ಕ ಹಾಯ್ ಅಂತ ಹೇಳ್ರಿ. ನೀ ಸಿಕ್ಕ ಗುಲ್ಬರ್ಗ ರಾಮ ಮಂದಿರ ಏರಿಯಾದಾಗ ಇರ್ತೀನಿ. ಫೋನ್ ಯಾರು ನೋಡಿದ್ರ ಹಾಯ್ ಏನ್ರಿ. ನಾನು ಹಾಯ್ ಹಲೋ ಹೇಳ್ತೀನಿ. ನಡಿಯಮ್ಮ ನಡಿ. ಇಲ್ಲಿ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಎಲ್ಲಿ ಹೋಗಿ ಮತ್ತೆ ಇಲ್ಲಿ ಹೊಂಟೇನ್ರಿ. ಗೇಟ್ ಅದರಿ. ಇದು ಯಾರು ಗೇಟ್ ಅನ್ಕೋಬೇಡ್ರಿ. ಗೇಟ್ ಇದು ಗೇಟ್ ಅಲ್ರಿ. ಇದು ಗೇಟ್ ತರನೇ ರೀ. ಗೇಟ್ ಅಲ್ಲ. ಇದು ಯಾವ ಪಿಕ್ಚರ್ ಆಗದ ಹೇಳು? ಯಾವ ಪಿಕ್ಚರ್ ಒಳಗದ ಡೈಲಾಗ್? ಕನಸಗಾರ. ಕನಸಗಾರ ಪಿಕ್ಚರ್. ಕಿಟಕಿ ಅದ, ಕಿಟಕಿ ತರ. ಬರ್ತೀನಿ. ಬಾಯ್. ನಮ್ಮ ಮಾಮ ಬರ್ತಾರ್ರಿ. ಭೇಟಿ ಬರ್ತಾರ. ಹೌದು, ಅವ್ರಿಗೆ ಭೇಟಿ ಹಾಕಿ ಕೊಳ್ಳೆ ಹಾಕೊಂಡು ಪಪ್ಪಿ ಕೊಟ್ಟು ಹೋಗ್ಬೇಕನ್ನೋದಿತ್ರ ಒಂದು. ಕತ್ರಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಹೆಂಗ್ ಹೇಳ್ದೆ ನಮ್ಮ ಹೇಳ ಸಾಕ್ಯದ ನನಗೆ. ಈ ಕತ್ರಿ ಕಟ್ ಮಾಡ್ಕದ ನಿಂದು.
ಬರ್ತೀನಿ ಬರ್ಬೇಕು. ನಿನ್ನ ಮೂಗು ಕಟ್ ಮಾಡಕ್ಕೆ ವಿಜ್ಜಿ ಕಟ್ ಮಾಡ್ತಾನೆ. ವಿಜ್ಜಿಗೆ ಹೇಳ ಏನ್ರಿ ಬಜ್ಜಿ ಬಜ್ಜಿ ಹಾಯ್ ಬಜ್ಜಿ ಬಜ್ಜಿ ವಿಜ್ಜಿ ಬಜ್ಜಿ ರೀ. ವಿಜ್ಜಿ ಬಜ್ಜಿ ಅಲ್ಲಿ ಸಿಗಲ್ಲ ನೀವು ಬರಲ್ಲ ನೀವು. ಇಲ್ಲ ನಾ ಮೂರು ಬರ್ತಾನ. ಮೂರು ಬರ್ತಾನೆ ಬಾಯ್ ಫ್ರೆಂಡ್ಸ್. ವಿಜ್ಜಿ ಬಿಟ್ಟು ಇರೋದಾಗಲ್ಲ ವಿಜ್ಜಿ ಬಜ್ಜಿ ಇರೋದು ನಮ್ದು ವಿಜ್ಜಿ ಬಜ್ಜಿ ಅದ್ರ ಪರಗಳು ಬಿಟ್ಟಿರೋದಾಗಲ್ಲ. ಬಿಟ್ಟಿರೋದಾಗಲ್ಲ ಹೋದನ ಚಾಲು ಮಾಡ್ತಾರೆ. ಮಾಮ ಎಲ್ಲಿ ಮಾಮ ಇಲ್ಲಿ ಫೋನ್ ಹಚ್ಚಕಸ್ತಾರ ಮೊದಲ ಹಚ್ಚಕಸ್ತಾರ್ರಿ. ಹ್ಮ್ ನೋಡ ನಮ್ ದೊಡ್ಡ ಮಾಮ ಬರ್ತಾರ, ನಮ್ ದೇವ್ರ ಬರ್ತದ್ರಿ. ಹ್ಮ್ ದೇವ್ರ ಬರ್ನ ಅವ್ರು ಇರ್ತಾರ ಮನ್ಯಾಗ್ರಿ. ಅವ್ರು ಲೈವ್ ಮಾಡ್ತಾರೆ. ಲೈವ್ ಮಾಡಮ್ ಚೇಂಜ್ ಮಾಡಿ ಲೈವ್ ಮಾಡ್ತೀನಿ. ಲೈವ್ ಮಾಡಿ ರೀಲ್ಸ್ ಮಾಡಿ. ಹ್ಮ್ ಸೀರೆದ ಹಾಕೋ ಸ್ವಲ್ಪ ಹೇಳ್ರಿ ಫ್ರೆಂಡ್ಸ್. ಒಂದ್ ಸ್ವಲ್ಪ ಸೀರೆ ಗಿರಿ ಹಾಕೊಂಡು ಸ್ವಲ್ಪ ಚಲೋ ಚಲೋ ರೀಲ್ಸ್ ಮಾಡತ್ ಹೇಳ್ರಿ. ಅವಾಗ 90 ಹಾಕೋತಾಳ್ರಿ ಅವಾಗ ಹಾಕೊಂಡಕೀಗ ಪುಟ್ಟಿ ತೆಗಿತೀನಿ. ಹಿಂಗೆ ರೀ ಫ್ರೆಂಡ್ಸ್. ಸ್ವಲ್ಪ ಸೀರೆ ಗಿರಿ ಹಾಕೊಂಡು ಮಸ್ತ್ ಹೆಂಗ್ ಮಾಡ್ಬೋದು. ಮಾಮ ಬರ್ತಾರ ನೋಡಮ್ ಸೀರೆ ಹಾಕೋ ಸಂಜೆ ಹಾಕೊಂಡು ರೀಲ್ಸ್ ಮಾಡ. ಬಾಯ್ ಫ್ರೆಂಡ್ಸ್. ಮಾಮ ಕಾದು ಹೊತ್ತು ನಾ ಇಲ್ಲ ಹಂಗೆ ಬಿಡ್ಬೇಡ. ತೆಲಿಗಿಲಿ ಹೊತ್ತದ ಈಗ ಹೆರಣಿಗೆ ಅಯ್ಯೋ ಅಯ್ಯ ಏನೋ ಅಯ್ಯೋ ಕಾಲು ಹೊತ್ತು ಫೋನ್ ಹಚ್ತೀನಿ ಸಂಜೆ ಹೊತ್ತಲಿಲ್ಲ ಅನ್ಬೇಕು. ಬರ್ ಜಗ ತೆಗಿತೀನಿ ಕಾಲು ಹೊತ್ತು ಸ್ವಲ್ಪ ಕಾಲು ಹೊತ್ತು ಕೈ ಹೊತ್ತು ಒತ್ತಲ್ಲೋಣ ಹೊತ್ತಲೇನ ಜಗ ತೆಗಿ. ಏನು ಮಾಡಲ್ಲ ನೋಡಿ ಏನು ಮಾಡಲ್ಲ. ಆ ಬಂದ ಮನಿ ಬಿಟ್ಟು ಹೊರಗೆ ಹಾಕ್ತೀನಿ ನನಗ ಒಂದು ನೋಡ. ಬಾಯ್ 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 ಫ್ರೆಂಡ್ಸ್. ಅವ ಊರಿಗೆ ಹೋದ್ಮ್ಯಾಗ ನಂಗೆ ಒಂದು ಸ್ವಲ್ಪ ನಿದ್ದೆ ಭಾಳ ಹೊಂಟಿತ್ತು ರೀ. ಮನ್ಕೊಂಡ್ಬಿಟ್ಟಿದೆ. ಅವಾಗ ಮುಕ್ಕೊಂಡಕ್ಕಿ ಯಾವಾಗಂದ್ರೆ ಬೆಳತನ ಐತೆ. ಅವಾಗ ಮುಕ್ಕೊಂಡಕ್ಕಿ ಎದ್ದೀನಿ ರೀ. ಎದ್ದು ಒಂದು ಸ್ವಲ್ಪ ಊಟ ಮಾಡೀನಿ. ಹೊಸಗಿತ್ತು ಅಂತ ಪ್ರೇನ್ ಮಕ್ಕಳು ಹೊಸಿದ್ರೆ ಒಂದು ಸ್ವಲ್ಪ ಹೊಸಗಿತ್ತು. ಒಂದು ಸ್ವಲ್ಪ ಅನ್ನ ಸಾಂಬಾರು ಉಂಡರಿ ಉಂಡೇನಿ ಫ್ರೆಂಡ್ಸ್. ನಾವು ವಿಜ್ಜು ರಿಯಾಕ್ಷನ್ ನೋಡ್ಬೇಕು. ಬಂದ್ರಪ್ಲೇನೆ ನಮ್ಮ ಅವನೇ ಬಂದ ಎಬ್ಸನ. ನಮ್ಮ ಅನ್ಕೊಂಡಿದ್ದು ಒಂದು ಸ್ವಲ್ಪ ಅವನೇ ಬಂದ ಎಬ್ಸನ. ಮಾಮ ಊರಿಗೆ ಹೋಗ್ಯಾನ. ನಾವು ರಿಯಾಕ್ಷನ್ ಮಾಡ್ಕತ್ತೀನಿ ನಾವು ಇಲ್ಲಿ ಮುಖ. ವಿಜ್ಜು ಮಾಮ ಊರಿಗೆ ಹೋಗ್ಯಾನಲ್ಲೋ ಮಾತಾಡಲ್ಲಿ. ಸೆಟ್ಕೊಂಡಿದ್ದಿ ಮಾವನಾಗ ಸಿಟ್ಟು ಮಾಡ್ಕೊಂಡಿದ್ದಿ. ಸಾಲಿದಿಂದ ಬಂದನ್ರಿ. ಇಲ್ಲಿ ಮುಕ್ಕೋಣ ಇಲ್ಲಿ ಕುರ್ಚಿ ಮ್ಯಾಗ ಕೂತ ನೋಡ್ರಿ. ಇಸು ಹೊಸು ಬಟ್ಟೆ ಮಡ್ಚಾವ ರೀ ಫ್ರೆಂಡ್ಸ. ಇವು ಬಟ್ಟೆ ಕಳೆದನ ಬಟ್ಟೆ ಹೋಗ್ಯಾವ. ಬಟ್ಟೆ ಮಡ್ಚಾವ ಕಸ ಅದೆಲ್ಲ ಹೊಡೆದೀನಿ. ಟಿ ವಿ ನೋಡ್ತಾರೆ ಇವರು. ಇದು ಪಿಕ್ಚರ್ ಹತ್ತ ಮುಗಿತ್ರಿ. ಡಮರಾಗ ಪಿಕ್ಚರ್ ಹತ್ತು ಮುಗಿತ್ರಿ. ಯಾರೂ ನೋಡಲ್ಲ ಅವರು. ನಮ್ಮ ಪಾರ್ಗಳು ಯಾರೇನು ನೋಡಲ್ಲ. ಬರೀ ಟಿ ವಿ ಆಯಿತು ಅವರಾಯ್ತು. ಬರೇ ಟಿ ವಿ ಇಲ್ಲ. ಬಟ್ಟೆಗಳು ತಂದು ಮಾಡಿಸ್ತೀನಿ ರೀ ಫ್ರೆಂಡ್ಸಿಗೆ. ಅದು ಯಜಮಾನ್ರು ಬರ್ತಾರೆ 4:30 ಟೈಮಿಗೆ ಯಜಮಾನ್ರು ಬರ್ತಾರೆ. 5 ಗಂಟೆಗೆ ಬರ್ತೀನಿ ಅಂದ್ರೆ ಏನೋ ಭಾಂಡೆ ತಿಕ್ಬೇಕು ರೀ. ಹೊಸ ಬಟ್ಟೆ ಮಾಡಿಸಿಡ್ಬೇಕು ತೆಗೆದು ವಯಸ್ಸು ಒಂದಿವ್ಸ ಭಾಂಡೆ ತಿಕ್ತೀನಿ ಇಷ್ಟು ಬಟ್ಟೆ ಮಾಡಿಸಿಡ್ತೀನಿ. ಮಾಡಿಸಿಟ್ಟು ಭಾಂಡೆ ತಿಕ್ಕಕ್ಕೆ ಮಗ ತೊಗೊಂಡು ಕೂತಾವ ಬರ್ತಾರೆ ಅವ್ರು. ಒಟ್ಟ ಇದನ್ನೇ ಇಲ್ಲರಿ ಅವರು ಜಲ್ದಿ ಎದ್ದು ಮಾಡ್ಬೇಕಂತಂದ ಬೇಸರ ಅಂಟಿದ್ದು. ಅದಕ್ಕೆ ಸುಮ್ಮನೆ ಮುಕ್ಕೊಂಬಿಟ್ಟಿದೆ. ಅವ್ರು ಬರ್ತಾರೆ 5 ಗಂಟೆಗೆ ಬರ್ತೀನಿ ಅಂತೇಳಿ ಅಂದ್ರೆ ಅದಕ್ಕೆ ಪಟ್ಪಟ ಮಾಡಿದ್ರೆ ಇರ್ತೈತಿ. ಮಾಡತ್ತೀನಿ ರೀ. ರಂಗೋಳಿ ಮುಂಜಾನೆ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ. ಭಾಳ ಗಡಬಡಿತ್ತು ಕೆಲ್ಸ ಹೋಗೋದು ಮಾಡೋದು. ಅದಕ್ಕೆ ಮಾಡೋಕ್ಕಾಗಿಲ್ಲ. ಇವತ್ತು ದ್ವಾದಶಿ ಅದ ರೀ. ಏಕಾದಶಿ ನಿನ್ನೆ ಇತ್ತು. ಇವತ್ತು ದ್ವಾದಶಿ ಅದ ರೀ ಫ್ರೆಂಡ್ಸ. ನಾಳೆ ತುಳಸಿ ಲಗ್ನ ಮಾಡೋರು ನಿನ್ನೆ. ತುಳಸಿ ಲಗ್ನ ನಿನ್ನೆ ಒಂದಿಷ್ಟು ಮಂದಿ ನಿನ್ನೆ ಸ್ಟಾರ್ಟ್ ಆಗ್ಯದ ರೀ. ತುಳಸಿ ಲಗ್ನ ಮಾಡೋರು ನಿನ್ನೆ ಒಂದಿಷ್ಟು ಜನ ಮಾಡ್ಯಾರ. ಇವತ್ತೊಂದಿಷ್ಟು ಜನ ನಾಳೆ ಒಂದಿಷ್ಟು ಜನ ಮಾಡ್ತಾರೆ. ನಾವೇನು ತುಳಸಿ ಲಗ್ನದ ಮಾಡಂಗಿಲ್ಲ ರೀ. ಯಾಕಂದ್ರೆ ಸ್ವಂತ ಮನೆಯಾಗ ನಾ ಮಾಡ್ಬಿಡ್ದಂತ ಇಟ್ಕೊಂಡು ಕೂತೀನಿ ರೀ ತುಳಸಿ ಲಗ್ನ. ಅದಕ್ಕೆ ಪೂಜೆ ಮಾಡ್ತೀನಿ. ಬರೀ ತುಳಸಿ ಗಿಡ ಹಚ್ಚಿನಲ್ಲ ರೀ ಮೊನ್ನೆ ಪೂಜೆ ಮಾಡ್ತೀನಿ ರೀ. ಲಗ್ನದ ದಿನ ಹೂವು ತಂದು ದೀಪದ ಹಚ್ಚಿ ಪೂಜೆ ಮಾಡ್ತೀನಿ ರೀ ಅಷ್ಟೇ. ಲಗ್ನದೇನು ಮಾಡಲ್ಲ. ನಮ್ಮ ಸ್ವಂತ ಮನೆ ಆದ್ಮೇಲೆ ಲಗ್ನ ರೀ. ಅಲ್ತಾನೆ ಏನಿಲ್ಲ ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ಏನೋ ಅಂತಾರಲ್ಲ ರೀ ವರ್ಷಿಗೆ ಒಂದೊಂದು ರೂಮ್ ಖಾಲಿ ಮಾಡೋದು. ವರ್ಷಿಗೆ ಒಂದೊಂದು ರೂಮ್ ಖಾಲಿ ಮಾಡೋದು. ತುಳಸಿ ಗಿಡ ಹಚ್ಚೋದು ಬರೀ ಹಿರಿಯ ಆಗ್ಲಕತ್ತದ. ಹಾಗಾಗಿ ನಮ್ಮ ಸ್ವಂತ ಮನೆ ಹೆಂಗೆ ಆಗ್ತದ ಅವಾಗ ತುಳಸಿ ಲಗ್ನ ಮಾಡ್ಬೇಕಂತ ಅನ್ಕೊಂಡೇನಿ ಫ್ರೆಂಡ್ಸ್. ಅಲ್ತಾನೆ ಏನಿಲ್ಲ. ಸೊ ಯಾರ್ಯಾರ ಮನೆ ತುಳಸಿ ಲಗ್ನ ಮಾಡ್ತೀವಿ ಕಮೆಂಟ್ ಹಾಕ್ರಿ. ಆಲ್ರೆಡಿ ನೀನೇ ಒಂದಿಷ್ಟು ಜನ ಮಾಡ್ಯಾರಿ. ನೋಡ್ರಿ ಪಪ್ಪ ಬರ್ತಾರೋ ಈಗ ಬರಲ್ಲಕ್ಕ. ಆಯ್ತು ರೀ ಫ್ರೆಂಡ್ಸ್. ಬಟ್ಟೆ ಮಾಡಿಸ್ತೀನಿ ರೀ. ಬಟ್ಟೆ ಮಾಡಿಸಿರ್ತೀನಿ ಅಂತ ಭಾಂಡೆ ತಿಕ್ಕವ ಹೊಸ ನೀನು ಬಟ್ಟೆ ಒಗ್ದಿವರ್ಗೆ ಇದ್ರ ಬಡ್ಡೆದೇನೆ ಹಾಕೊಂಡು ಹೊಸ ಒಗದೆ ಇಟ್ಟಿನ ಮಡಚಿಲಿ ಒಂದಮ್ಮ ಕೂತು ಮಾಡಿಸ್ತೀನಿ ರೀ. ಈಗ ಅವು ಇಜ್ಜಿ ಚಡ್ಡಿ ನೋಡ್ರಿ. ಇಜ್ಜಿ ಚಡ್ಡಿ ನೋಡ್ರಿ ಅಂದ್ರಿ ಅವ್ರ ಪಪ್ಪ ಬಂದಾರ. ಹಂಗಾರ ಆಡ್ತಾರೆ ನೋಡ್ರಿ ಅವರು. ಇಜ್ಜಿ ಅಯ್ಯೋ ಇಜ್ಜಿ ನಿನ್ನ ಚಡ್ಡಿ ನೋಡು. ಚಡ್ಡಿ ನೋಡಿ ನಿಂದು ತೆಂಗಿನಕಾಯಿ ನೀರು ಸರ್ ತೊಳಕ್ ಸರ್ ನೋಡ ತೆಳಕ್ ಸರಿ ನೀ ತೆಳಕ್ ಸರಿ ಪಪ್ಪಾಗ ತೊಳಬಿಟ್ಟು ತೆಂಗಿನ ನೀರು ತೊಳಕ್ ಹೊಂಟಿದಿ ಸರ್. ಗಾಡಿ ಎರಡು ಗಂಟೆ ಅದಲ್ರಿ ತೆಗೀರಿದು ಇಜ್ಜು ಪಪ್ಪ ಕೊಳಿ ಹಾಕೊಲ್ ನೀ. ಪಪ್ಪ ಗಲ್ಲಿಗೊಳಲ್ ನೀ. ಹೋಗು
ಅಂತಪ್ರಿ ಕಾಣತ್ತ ಗಾಡಿ ಮಳೆ ಅಂತ ಬರೀತಲ್ಲಿ ಭಯಂಕರ ಮಳೆ ಇದೆ. ಈ ಕಡೆ ಬಾ. ಎಷ್ಟು ಐತ್ರಿ ಹೋಗಿ ಒಕ್ಕಟ್ಟಂಗಿದ್ದು ರೀ ಹಾಂ ರೀ ಹೋಗು ತಮ್ಮರ ದಮ್ಮು 40 ರೂಪಾಯಿ ಒಂದ್ರಿ ಸಣ್ಣವು ಅಲ್ರಿ ಇವು ಮೂರು ಎತ್ಲಕ್ ಬರ್ಲಿ ನಿಮ್ ಮಮ್ಮಿ ಬರ್ರಿ ಬರ್ರಿ ಬರ್ತಾವ ಬರ್ರಿ ಪಪ್ಪ ಗಾಡಿ ಬರ್ತಾವ ಗಾಡಿ ನೋಡ ಮನ್ಯಾಗ ಕಲ್ಲೋಡ್ ಕಾಗದ ಬ್ಯಾಗ್ ಹಾಕೋತ ನೋಡ್ರಿ ನಡಿಯೋ ಹಂಗೆ ಬರತ್ಲಿ ಒಂದು ಗಿಫ್ಟ್ ತೊಗೊಂಬಂದಾರ ನೋಡ್ರಿ ಸ್ಟ್ಯಾಂಡ್ ರೀ ಸರ್ ಸ್ಟ್ಯಾಂಡ್ ತಂದು ಕೊಡ್ತೀರಿ ಈ ತರ ಓಪನ್ ಮಾಡಬೇಕು ಹ್ಞೂ ಇದು ಹಿಂಗೆ ಹ್ಞೂ ಈಗಾಗಿನ ಮೊಬೈಲ್ ಆಗ್ತದೆ ಹ್ಞೂ ಇದು ಹಿಂಗೆ ಟೈಟ್ ಮಾಡೋದು ಟೈಟ್ ಮಾಡಿ ಚಂದ ಅಲ್ರಿ ಹಿಂಗೆ ಟೈಟ್ ಮಾಡೋದು ಹ್ಞೂ ಮೊಬೈಲ್ ಹಿಂಗೆ ಇರ್ತದೆ ಹ್ಞೂ ಇದು ಮೊಬೈಲ್ ಬ್ಲೂಟೂತ್ ಇದು ಕನೆಕ್ಟ್ ಮಾಡೋದು ಇದು ರಿಮೋಟ್ ಆದ್ರೆ ಮೊಬೈಲ್ ಹಿಂಗೆ ಇದು ಸ್ಟಿಕ್ಕಿಂಗ್ ದೂರ ಹಿಡಿದಲ್ಲ ಬೇಡ ಅಂಡ್ ಹಿಂಗೆ ಚಾಲು ಮಾಡೋದು ಏನದು ಮಾತಾಡೋದು ವಿಡಿಯೋ ಅವ್ವ ತಗೊಳ್ಳೋದು ದೂರಿದ್ದು ಹಾಂ ಇಲ್ಲೇ ಕೈ ಹಿಡಿದ್ರಿ ಹಿಂಗೆ ಮಾಡಿ ಹಿಂಗೆ ಟಚ್ ಮಾಡಕ್ ಬರಲ್ಲ ಹಿಂಗೆ ವಿಡಿಯೋ ಮಾಡೋದು ಮತ್ತೆ ಸ್ಟಾಪ್ ಮಾಡ್ಬೇಕಂದ್ರೆ ಸ್ಟಾಪ್ ಮಾಡೋದು ಮತ್ತೆ ವಿಡಿಯೋ ಮಾಡೋದು ಹೌದ್ರಿ ಈ ಥರ ಅದ ಚಂದ ಅಲ್ರಿ ಮಸ್ತ್ ಅಲ್ರಿ ಇನ್ನೊಂದು ಸರ್ಪ್ರೈಸ್ ಅದ ಏನ್ರಿ ಸ್ಟ್ಯಾಂಡ್ ಇಡ್ಲಿಕ್ಕೆ ರೀ ಈಗ ಇಟ್ಟು ಕಿಸಿನಿ ಸ್ವತಃ ಇದು ಮಾಡಿಸಕಸ್ತಿ ನಿನಗೆ ಮೊಬೈಲ್ ಯಾರು ಹಿಡಿಯೋದು ಜರುತ್ತಿಲ್ಲ ಇಟ್ಟಕ್ರಿ ನೀನು ಹೇಳ ಎಷ್ಟು ಅಡಿಷನ್ 250 ರೂಪಾಯಿ ಚಲೋ ರೀ ಅಣ್ಣರ ಆಗತ್ತಂದ್ರೆ ಚಂದ ಫೋಟೋ ತೆಗೆದು ಇದು ಯಾವ ಊರ ತೊಗೊಂಬಂದಿರಿ ತಿರುಪತಿ ತಂದು ತಿರುಪತಿದಾಗ ಅಲ್ಲಿ ಮಾರ್ಕೊತ್ ಬಂದಿರಂತ್ರಿ ತೊಗೊಂಡಾರ ತಿರುಪತಿ ಮಾರತ್ತೀರಿ ಅಲ್ಲಿ ತೊಗೊಂಡಿದ್ದೀನಿ ಹ್ಞೂ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಹಂಗದ ಕಮೆಂಟ್ ಮಾಡಿ ಹೇಳ್ರಿ 200 ರೂಪಾಯಿ ಕೊಡ್ತ ಅಂತ ಎಷ್ಟು ತಂದಾರ ಹೊಸ ಹೊಡೆದು ಮುರಿದು ಇದು ಚಂದ ಯೂಸ್ ಮಾಡ್ಬೇಕು ನೀವು ಹ್ಞೂ ಈ ಸಲ ಹೋಯ್ರಿ ನೀವು ಸಂಗಾಟ ಅವ ವಿಡಿಯೋ ಮಾಡ್ತಾನಲ್ರಿ ಆಮೇಲೆ ಮನೆಗೆ ಇಡತ್ತಿರತ್ತೆ ಚಂದರ ಅದಲ್ಲ ಇದೊಂದು ಈ ಥರ ಇಡಬೇಕು ಏಯ್ ನೀ ಬರ್ನ ಇದು ತಗೊಂಡ್ರಿ ನೋಡಿ ಅನಿಸ್ತಾವು ನೋಡಿ ಅಂತವನ್ರಿ ಯಾವಾಗ ಮುರಿದ ಕಟ್ಲತ್ತೀರಿ ಕುತ್ತದೊಳಗೈತಿ ರೈಟ್ ಹ್ಞೂ ಮಾರಿ ತಗೊಂಬರ್ರಿ ಎಷ್ಟು ದಿನ ಆಯ್ತು ರೀ ಹೋಗಿ 4 ದಿನ ಹೋಗಿ ಬಂದ ಹ್ಞೂ 5 ದಿನ ಹೋಗಿ ಬಂದ ಲಗೇಜ್ ಮತ್ತೆ 4 ದಿನ ಹೋಗಿ ಬಂದಿವಿ ಹ್ಞೂ ನೋಡ್ರಿ ಅದಕ್ಕೆ ಲಕ್ಷ್ಮಿ ಭಾಳ ಮಿಸ್ ಮಾಡ್ಕೊಂಡಲ್ರಿ ಬಕ್ಕುಳ್ರಿ ಖರೆ ರೀ 10 ದಿನ ಆಯ್ತಲ್ಲ ಒಮ್ಮಿಗೆ ಬರ ಮತ್ತೆ ಹೋಗ್ಬಿಟ್ರಲ್ರಿ ಈಗ ಬರೋ ಲಗೇಜ್ ಹೋಗೋದು ಪಾಳಿ ಬರ್ತಿತ್ತು ನಾಳೆಗೆ ಅದಕ್ಕೆ ಅವ್ರಿಗೆ ಗಡ್ಬಡಿ ಮಾಡಿ ಇವತ್ತು ತೊಗೊಂಡ್ಬಂದಿನ ಹೌದ್ರಿ ನಾಳೆ ಹೋಗಂಬಿಲ್ಲ ರಂಡ ಕಡೆನ ಟ್ರಿಪ್ ಅದು ನನಗೆ ಇವತ್ತೇ ಹೇಳಿದವ್ರಿಗೆ ಇವತ್ತೇ ಹೇಳೋಣ ಅವ್ರಿಗೆ ಇವತ್ತು ಬಂದಾರ ನಾಳೆಗೆ ಅದಾರ ಟ್ರಿಪ್ ಮತ್ತವ್ರಿ ಮಾರಿ ತಗೊಂಬರ್ರಿ ಇಜ್ಜಿ ಪಪ್ಪ ಬಂದಾರ ಇಜ್ಜಿ ಮಾರಿ ತಗೊಂಬರ್ರಿ 40 ಚಲೋ ಆಗೈತಿ 2 ತಾಸಿನ 40 ಯೂಸ್ ಸೀದಾ ಕೊಂಡ್ರಿ ಇಜ್ಜಿ ಹಿಂಗ್ಯಾಕ ವಿಜು ಭಾಳ ಹೈರಾಣ ಅಲ್ಲತ್ತದ ಹೆಂಗೆ ಮಾಡೋದು ಬಾಡಿಗೆ ಹೋಗ್ಲಿ ಅಂದ್ರೆ ಮತ್ತೆ ನೀರಿನ ಟಂಗಿ ಆಗ್ತದೆ ಟಂಗಿ ನೀರು ತರ್ತದೆ ನಿಮಗೆ ಕಾಕೊಂಡ್ರಿ ವಿಜು ನಾ ಬಾಡಿಗೆ ಹೋಗ್ಲಿ ಅಂದ್ರೆ ನಿಂಗೆ ರೊಕ್ಕ ಯಾರು ಕೊಡ್ತಾರೆ ಮತ್ತೆ ಉಳ್ಳೋಕೆ ಯಾರು ಕೊಡ್ತಾರೆ ಕೆಲ್ಸಿಗೆ ಹೋಗ್ಬೇಕಿನಿಲ್ಲ ಪಪ್ಪ ಕೆಲ್ಸಿಗೆ ಹೋದ್ರೆ ರೊಕ್ಕ ಸಿಗ್ತಾವ ನಮ್ಗೆ ಪಪ್ಪ ಕೆಲ್ಸಿಗೆ ಹೋಗ್ಲಿಲ್ಲ ಅಂದ್ರೆ ನೀ ಹೆಂಗೆ ತಿತ್ತಿ ಏನು ತಿತ್ತೀನಿ ನೋಡ್ರಿ ನಾ ಏನು ಹೇಳ್ತಿದ್ದೆ ಕೇಳಿಲ್ಲ ವಿಜು ಪಪ್ಪ ಕೆಲ್ಸಿಗೆ ಹೋದ್ರೆ ರೊಕ್ಕ ಸಿಗ್ತಾವ ನಮ್ಗೆ ಬಾಳೆಗೆ ಹೊಡಿ ತುಂಬ್ತದಲ್ಲ ನಮ್ದು ನಮ್ಮ ಪಪ್ಪ ಕೆಲ್ಸಿಗೆ ಹೋಗ್ಬೇಕಲ್ಲ ಭಾಳ ಹೈರಾಣ ಆಗ್ಯದ್ರಿ ಫ್ರೆಂಡ್ಸ 4 ದಿನ ಕಂಡಬಿಟ್ಟು ಹೈರಾಣ ಬಂದಾರ ಎಳ್ನೀರು ತಂದಿದೆ ನೋಡ್ರಿ ಇವು ಗುಲ್ಬರ್ಗದಿಂದ ತಂದ್ರೆ 40 ರೂಪಾಯಿ ಒಂದತ್ರಿ ನಮ್ಮ ಮನೆ ತಂದಿದ್ದು 60 ರೂಪಾಯಿ ಐತ್ರಿ ಅದಕ್ಕೆ ಯಾವ ಊರಿಂದ ತಂದ್ರಿ ಹೊಸಪೇಟದಿಂದ ತೊಗೊಂಬಂದಿರಿ ಇವು ಅಲ್ಲಿ ಮಾಡ್ತಾರೆ ಹಾಸ್ಪಿಟಲ್ದಾಗ ರೋಡ್ ಮೇಲೆ ನಿಂತು ಮಾಡ್ತಾರೆ ಒಟ್ಟು 5 ತೊಗೊಂಬಂದಾರಿ 40 ರೂಪಾಯಿ ಏವ್ವ
ಅವನಿಗೆ ಹಿರೇಸಗ ಟ್ರಿಪ್ ಹೋದಾಗ ಕುಡಿಸ್ತಾರಂತ್ರಿ ನೀನು ಊರಿಗೆ ಇವತ್ತು ಊರಿಗೆ ಏನಲ್ರಿ ಅದಕ್ಕೆ ಐದು ತೊಗೊಂಬಂದಾರ ಎಲ್ಲರಿಗೂ ಒಂದೊಂದು ಊರಿಗೆ ಏನತ್ತ ನೀವು ತೊಗೊಂಬಂದಿಲ್ಲ ಕಾಲಕ್ಕೆ ಅದು ಭಾಳ ಹರ್ಲಿತಾವತ್ರಿ ಕಾಲು ಒತ್ತೀನಿ ನೆನ್ಸಕತ್ತಾಳ ನೀ ಕಾಲಕ್ಕೆ ಒತ್ತಿದ್ನಂತ ಹೇಳಿ ಅದಿಲ್ರಿ ಬರ್ನ ಒಕ್ಕರಿ ನೀವು ಕೈ ಒತ್ತೀನಿ ರೀ ಕಾಲು ಒತ್ತೀನಿ ರೀ ಅಜ್ಜಿ ಮನೆ ಬಿಟ್ಟು ಹೋಗ್ತೀನಿ ಹಾಂ ಕಡ್ಡಿ ಬಿತ್ತೋಣ ಯಾಕೋ ಅಲ್ಲಿ ಹತ್ಲಿಕ್ಕೆ ಹೋಗಿನಿ ಕಡ್ಡೆ ತೆಗ್ದೆ ಹಚ್ಚಲ್ಲಿ ಎಲ್ಲಿ ಕಡ್ಡಿ ಬಿ ಅಡಣ ಈಗ ಇಜ್ಜು ಊಟ ಮಾಡಲಾಗಿದಾನ ಪಪ್ಪಾಗ ಉಣಲ್ಲ ಏನು ಅದಕ್ಕೆ ನೋಡ್ರಿ ಕೈ ಕಾಲ ನೀವು ಊಟ ಮಾಡಲಾಗಿದಪ್ಪ ಕರ್ನೆ ಊಟ ಬಿಟ್ಟೆ ಸರಿಗೇನ್ರಿ ಅಕ್ಕ ಮಾಡ್ಲಿತ್ತೀನಿ ಇಲ್ಲಿ ಬಾರಪ್ಪ 2 ದಿನ ಬಾಡ್ಸೋಣನ್ರಿ ಬಾಡ್ರಿ ಮೋತಿ ಸಣ್ಣ ಯಾಕಪ್ಪ ಬಾಂಡೆ ಹೊಲ್ಕೊಂಡ್ರಿ ಏಯ್ ಅವನಿಗ ಬೆನ್ನಾಗ ದರಿ ಬಿದ್ದವ್ರಿ ಮಮ್ಮಿ ಹೊಡ್ದಿದ್ದು ಟೆನ್ಷನ್ ತಗೊಂಡು ಮಮ್ಮಿ ಹೊಡೆದ ಸ್ವಲ್ಪ ಫೋನ್ ಹಚ್ತೀನಿ ಅಲ್ಲದು ಅಯ್ಯಯ್ಯ ಕಾಲ ಹೊತ್ತೀನಿ ಮುಕ್ಕೋರಿ 65 ವ್ಯೂಸ್ ಅಲ್ಲ ಚಲೋನೇ ಅದಲ್ಲ ಅದಕ್ಕೆ ಸಾರಿಗೆ ಫ್ರೆಂಡ್ಸ್ ಯಜಮಾನ್ರು ಮುಂಜಾಡ್ದು ಊಟ ಮಾಡಿಲ್ಲತ್ರಿ ಅದಕ್ಕೆ ಬರ್ನ ಹೊಸೋಗ್ಯದ ಅಂದ್ರೆ ಈ ಮೈ ತೊಗೊಂಡ್ರೆ ಪೂಜೆ ಮಾಡ್ರ ಗಡ್ಬಡ್ ಅಡುಗೆ ಮಾಡೀನಿ ಏನೇನು ಸಬ್ಸಿ ಪಲ್ಯ ಅಲ್ಲಿ ಖಾರ ಕೊಟ್ಟಿದ್ರಿ ಚಪಾತಿ ಮತ್ತು ಹೆಸರು ಬೇಳೆ ಸಾರು ಮಾಡೀನಿ ರೀ ಹೆಂಗಾಗ್ಯದ್ರಿ ಸೂಪರ್ ಆಗಿದೆ ಎಲ್ಲದಕ್ಕೂ ಉಪ್ಕೊಂಬಿದ್ದಾನ್ರಿ ಹಾಂ ಒಂದು 4-5 ದಿನ ಅನ್ನ ಉಂಡು ಇದಾಗಿತ್ತು ಹರಣ ಚಪಾತಿ ಸಿಗಲ್ಲ ಅಲ್ರಿ ಅಲ್ಲಿ ಆಂಧ್ರದಾಗ ಸಿಗಲ್ಲ ಅನ್ನ ಉಂಡು ಜಾಸ್ತಿ ಬಂದಿತ್ತತ್ರಿ ಅದಕ್ಕೆ ಅವ್ರು ಮುಂಜಾಡ್ದು ಉಂಡಿಲ್ಲತ್ತ ಚಪಾತಿ ಮಾಡೀನಿ ಈ ಕಡೆ ಅಲ್ವಾ ಈ ಕಡೆ ಹಂಗೆ ಚಪಾತಿ ಮಾಡತ್ತೀನಿ ಇಲ್ಲಿ ಆ ಕಡೆ ಅವ್ರು ಊಟ ಮಾಡಕತ್ತಾರ ಬಿಸಿ ಬಿಸಿವು ಮಿರ್ಚಿ ಬ್ಯಾಡ್ರಿ ಅದ್ರೊಳಗೆ ಮಿರ್ಚಿ ಅದ ನೀವು ಉಂಡ್ರಿ ನಾವು ಈ ಕಡೆ ಹಂಗೆ ನಾವು ಉಣ್ಸಕತ್ತಾರಿ ಮಿರ್ಚಿ ಬ್ಯಾಡ್ರಿ ನಂಗೆ ಬೇಕ್ರಿ ಇದು ಉಣ್ಬೆಣ್ಣೆ ಖಾರದ ನಾವು ಉಣ್ಣಲ್ಲ ಪಡಿ ಚಪಾತಿ ಮಾಡ್ತೀನಿ ಉಳ್ಳೋತಾರ ಹೊರಗೆ ಹೋಗಾರ ಮತ್ತೆ ಮುನ್ಕೋರೆ ಎಡ್ತಾನೆ ಹಚ್ಚಿರ್ತಿ ಫ್ರೆಂಡ್ಸ್ ಯಜಮಾನ್ರು ಹೊರಗೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ಇವ್ರನ್ನ ಮುಕ್ಕೊಂಡಲ್ಲಿ ಇವ್ರು ಮುಕ್ಕೊಂಡ್ರಕ್ಕೆ ಪಿಲ್ಲೆ ಮುಕ್ಕೊಳ್ಳಗಳ ನಾಳೆ ಹುಣ್ಣಿಮೆ ಅದಂತ ಓದು ತಂದು ನೋಡ್ರಿ ಫ್ರೆಂಡ್ಸ್ ಹೂವು ತೊಗೊಂಬಂದಿನಿ ಮಳೆ ಹೊಂಟಿತ್ತು ನಿಮ್ಮ ಕಡೆ ಮಳೆ ಇದನ್ನು ಕಮೆಂಟ್ ಹಾಕ್ರಿ ಈ ಕಡೆ ಮಳೆ ಹೊಂಟಿತ್ತು ಹಂಗಾಗಿ ಅಲ್ಲೇ ಮಳೆಗೆ ಹೂವು ನಡ್ಕೋತ ಹೋಗಿ ಹೂವು ತೊಗೊಂಬಂದಿನಿ ರೀ ಯಜಮಾನ್ರು ಹೊರ ಹೋಗ್ಯಾರ ಬರ್ತಾರೆ ಈಗ ಹೊಂಟಿನಂತ ಫೋನ್ ಹಚ್ಚಾರ ಟೈಮ್ ಆಗ್ಯದ್ರಿ ಫ್ರೆಂಡ್ಸ ಟೈಮ್ 10 ಆಗ್ಯದ ಬಿಗ್ ಬಾಸ್ ಕೂತಿದ್ದೆವು ಬಾಂಡೆ ಭಾಳ ಇದ್ದವು 2 ಬುಟ್ಟಿ ಬಾಂಡೆ ಇದ್ದು ಬಾಂಡೆ ತಿಕ್ಕದ ಎಲ್ಲ ಮಾಡ್ದೆ ಊಟ ಮಾಡಕ್ಕೆ ಈಗ ಮಳೆ ಬಂದದ ಒಂದು ಜರ ಕಟ್ ಆಗ್ಯದ್ರಿ ಈಗ ಯಜಮಾನ್ರು ಬರೋದೇ ಅದೇ ನೋಡತ್ತೀನಿ ನಾನು ಯಾವ ಬರ್ತಾರಂತ ಬಂದಿಲ್ರಿ ಅವರು 10 ಆಗ್ಯದ್ರಿ ಫ್ರೆಂಡ್ಸ್ ನಿದ್ದೆ ಹೊಂಟದ ನೋಡಮ್ರಿ ಅದು ನಮ್ಮ ಪಾರಿಂದ ಒಂದು ದಾಖಲೆ ಆಗವಲ್ದೇ ರೀ ಫ್ರೆಂಡ್ಸ ಬರ್ತ್ ಸರ್ಟಿಫಿಕೇಟ ಆಧಾರ್ ಕಾರ್ಡ ಭಾಳ ಕಾಡಕತ್ತದ ಒಂದು ಏನು ಹೇಳ್ಬೇಕು ತಿಳಿಯಲ್ರಿ ಅದು ನಿಮ್ಮ ಜೊತೆ ಹೇಳ್ಕೊಂಡು ಅದು ನಿಮ್ಗೆ ಹೇಳಿ ನನಗೆ ಒಂಥರ ಇದು ಆಗ್ಲಾಗತ್ತದ ರೀ ಒಮ್ಮೆ ಆಗ್ಯದ ಒಮ್ಮೆ ಆಗಿಲ್ಲ ಅಂತೇಳಿ ಅದ್ರ ಭಾಳ ಅಂದ್ರೆ ಭಾಳ ಅದ್ರ ಸಲ ತಿರುಗಾಡಿದ್ರೆ ಪ್ರತಿಯೊಂದು ಸಲ ರಿಜೆಕ್ಟ್ ಆಗ್ಯದ ರೀ ಬೇರೆ ಕಾರಣಗಳಿಂದ ರಿಜೆಕ್ಟ್ ಆಗ್ಯದ ಆನ್ಲೈನ್ ಇಲ್ಲ ಅದು ಇಲ್ಲ ಮತ್ತು ಪೂರ್ಣ ಹೆಸರಿಲ್ಲ ಅಂತೇಳಿ ಅಡ್ರೆಸ್ ಇಲ್ಲ ಅಂತೇಳಿ ಪ್ರತಿಯೊಂದು ಸಲ ಆಧಾರ್ ಕಾರ್ಡ್ ತೆಗೆದೂ ಒಂದೊಂದು ರಿಜೆಕ್ಟ್ ಆಗಿ ಒಂದೊಂದು ಸಲ ಒಂದೊಂದು ಕಾರಣ ಬಂದವ್ರಿ ಈಗಂತೂ ಆಗ್ಯದ ಅಂತ ತಿಳ್ಕೊಂಡು ಸೊ ಅದೂ ಆಗಿಲ್ಲ ಈಗ ಅವ್ನು ಹೋಗ್ಯಾನ್ರಿ ಅಲ್ಲಿ ಹೋದ್ಬೇಕಾ ಪ್ರತಾಪದಕ್ಕೆ ಹೋಗ್ಯಾನ್ರಿ ಹೋದ್ಮ್ಯಾಗ ಅವ್ರಂದ್ರಂತ ಈಗಿಲ್ಲ 7 ತಾರೀಕಿಲ್ಲ 8ನೇ ತಾರೀಕು ಬಾ ಈಗ ರಜೆ ಮ್ಯಾಗಿದ್ದೀವಿ ಅಂತ ಅಂದಾರಂತ್ರಿ 7-8 ತಾರೀಕು ಹೋಗ್ಬೇಕು ಅಲ್ಲಿಂದ ಹೋಗಿ ಈಗ ಸುಮ್ಮನೆ ವೇಸ್ಟ್ ರೀ ಈಗ ಹೋಗ್ಯಾನ್ರಿ ಹೋಗೋದು ವೇಸ್ಟ್ ಆಗಿಬಿಡ್ತು ರೊಕ್ಕನೂ ವೇಸ್ಟ್ ಎಲ್ಲ ವೇಸ್ಟ್ ರೀ ಭಾಳ ಖರ್ಚಾಗ್ಯಾರ ಅವ್ನಿಗೆ ಅದು ಬರ್ತ್ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಕಂಡಾಪಟ್ಟಿ ಖರ್ಚಾಗ್ಯಾರ ಫ್ರೆಂಡ್ಸ್ ಹೋದಾಗಮು 1000 ರೂಪಾಯಿ ಖರ್ಚಾಗ್ಯಾರ ಹೋಗ್ಯಾನೆಲ್ಲ ಮಾಡ್ಯಾನ ಸೊ ಈಗ 7-8 ತಾರೀಕು ಬಾ ಅಂತ್ರಿ 7 ತಾರೀಕು 8 ತಾರೀಕು ಹೋಗ್ಬೇಕು ಅದು ಮುಗಿಸ್ಕೋಬೇಕು ಆಮೇಲೆ ಇದ್ದಂದು ಆಧಾರ್ ಕಾರ್ಡ್ ತೆಗಿಬೇಕು ಭಾಳ ಅದ ರೀ ಏನದು ಯಾವಾಗ ಆತನಾಗ ಆಗ್ಬಿಟ್ಟದೆ ಫ್ರೆಂಡ್ಸು ತಲೆ ಖರಾಬ್ ಆಗ್ಬಿಡ್ತೀರ ಅದಕ್ಕೆ ಅಮ್ಮ ಏನು ನೋಡ್ಬೇಕು ಏನು ತಿಳಿಯಲ್ಲ ಅದ್ರದ್ದು ಬಂದಾಗ ಹೋಗೋದು ಏನೂ ಮಾಡೋಕ್ಕಾಗಲ್ಲ ರೀ ನಮ್ಮ ಬರ್ತ್ ಸರ್ಟಿಫಿಕೇಟ್ ಭಾಳ ಇದಲ್ಲತ್ತ ನಮಗಂತೂ ಎಂದು ಪೂರ್ಣ ಆಧಾರ್ ಕಾರ್ಡ್ ಎಂದು ಕೈಯಾಗ ಬರ್ತದೆ ಅಂದೇ ಒಂಥರ ಖುಷಿಯಾಗ್ಬಿಡ್ತಾರೆ ಒಂಥರ ಆಧಾರ್ ಕಾರ್ಡ್ ಕೈಯಾಗ ಬತ್ತಂದ್ರೆ ಬರೋವಲ್ದಿರ ಆಗಲ್ದಿರೋದು
ನೋಡಮ್ರಿ ಏನಾಗುತ್ತೆ.